ಒಂದು ದಶಕದಿಂದ ನಮ್ಮ ವಿಶ್ವವಿದ್ಯಾಲಯ ಕೃಷಿ, ಶಿಕ್ಷಣ ಮತ್ತು ಸಂಶೋಧನೆ ವಿಸ್ತರಣೆಯಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈಗ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಇರುವಕ್ಕಿ ಆವರಣದಲ್ಲಿ ವಿಶ್ವವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಮಲೆನಾಡಿನ ಹೆಮ್ಮೆಯ ನಮ್ಮ ವಿಶ್ವವಿದ್ಯಾಲಯ 9ನೇ ಘಟಿಕೋತ್ಸವವನ್ನು 22/1/25ರಂದು ಇರುವಕ್ಕಿಯಲ್ಲಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರಾಜ್ಯಪಾಲರು, ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವಕ್ಕೆ ಚಾಲನೆ ನೀಡುವರು ಮತ್ತು ಪದವಿ ಪ್ರಮಾಣವನ್ನು ನೀಡುವರು. ಅದಲ್ಲದೆ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳಾದ ಸನ್ಮಾನ್ಯ ಶ್ರೀ ಎನ್ ಚೆಲುವಸ್ವಾಮಿ ಅವರು ಘಟಿಕೋತ್ಸವದಲ್ಲಿ ಭಾಗವಹಿಸುವರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ LS ಶಶಿಧರ್, ನಿರ್ದೇಶಕರು, ರಾಷ್ಟ್ರೀಯ ಜೀವ ವಿಜ್ಞಾನ ಕೇಂದ್ರ ಮತ್ತು ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ ಬೆಂಗಳೂರು 9ನೇ ಘಟಿಕೋತ್ಸವನ ದೀಕ್ಷಾಂತ ಭಾಷಣವನ್ನು ಮಾಡಲಿದ್ದಾರೆ. ಈ ಘಟಿಕೋತ್ಸವದಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಶೈಕ್ಷಣಿಕ ಪರಿಷತ್ತಿನ ಸದಸ್ಯರು, ವಿಶ್ರಾಂತ ಕುಲಪತಿಗಳು, ಡೀನ್ಗಳು, ನಿರ್ದೇಶಕರು, ವಿಶ್ರಾಂತ ಅಧಿಕಾರಿಗಳು, ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಆಹ್ವಾನಿತ ಗಣ್ಯರು, ಗೌರವಾನ್ವಿತ ಪದಕದಾನಿಗಳು, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿಗಳು, ಪೋಷಕರು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಈ 9ನೇ ಘಟಿಕೋತ್ಸವದಲ್ಲಿ ನಾವು 994 ಅಭ್ಯರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 793 ಸ್ನಾತಕ ಪದವಿ ಅಂದರೆ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ವಿಷಯದಲ್ಲಿ ಸ್ನಾತಕ ಪದವಿ, 176 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ, 25 ವಿದ್ಯಾರ್ಥಿಗಳಿಗೆ PhD ಪದವಿಯನ್ನು ನಾವು ನೀಡ್ತಾ ಇದ್ದೇವೆ. ಇದರಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 17 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, ಒಟ್ಟು 31 ಚಿನ್ನದ ಪದಕಗಳನ್ನು ನೀಡಲಾಗುವುದು. 28 MSc ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡ್ತಾ ಇದ್ದೇವೆ. ಒಟ್ಟು 10 PhD ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡಿ ಈ ಸಂದರ್ಭದಲ್ಲಿ ನೀಡಲಾಗುವುದು. ಈ ಸಂದರ್ಭದ ಒಂದು ವಿಶೇಷವೆಂದರೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಶಿವಮೊಗ್ಗ ಜಿಲ್ಲೆಯ ಕೃಷಿಕರು ಮತ್ತು ಜನೋಪಯೋಗಿ ರಾಜಕಾರಣಿ ಎಂದೇ ಅನಿಸಿದ ಶ್ರೀಯುತ ಕಾಗೋಡು ತಿಮ್ಮಪ್ಪನವರಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಲಾಗುತ್ತದೆ. ಯಾಕೆ ಅಂತ ಹೇಳಿದರೆ ಅವರು ಮಲೆನಾಡಿನ ಅನೇಕ ಜನಗಳ ಗ್ರಾಮೀಣ ಬದುಕನ್ನು ಹಸನಾಗಿ ಮಾಡಿದ್ದಾರೆ. ಮಲೆನಾಡಿನಲ್ಲಿ ಇವರು ಕೃಷಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಇವರ ಪರಿಶ್ರಮದಿಂದ ನಮ್ಮ ಮಲೆನಾಡಿನ ಜನ ಒಳ್ಳೆಯ ಜೀವನವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಕೃಷಿ ವ್ಯವಸ್ಥೆಗೆ ಮತ್ತು ಗ್ರಾಮೀಣ ಬದುಕನ್ನು ಹಸನು ಮಾಡಲು ಇವರು ಶ್ರಮಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಮಟ್ಟಕ್ಕೆ ಇಳಿಯಲು ಅವರು ಭಾಳಷ್ಟು ಕಾರಣ ಆಗಿದ್ದಾರೆ. ಸುಮಾರು 787 ಎಕರೆ ಜಮೀನನ್ನು ವಿಶ್ವವಿದ್ಯಾಲಯಕ್ಕೆ ಘನ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಸುಮಾರು 165 ಕೋಟಿ ರೂಪಾಯಿದಲ್ಲಿ ವಿಶ್ವವಿದ್ಯಾಲಯ ಎಲ್ಲ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಇವರೇ ಕಾರಣಭೂತರು. ಅದಕ್ಕೋಸ್ಕರ ಮಲೆನಾಡಿನ ಭಾಳ ದಿವಸ ಕನಸಾದ ಮತ್ತು ಇವರಿಗೆ ಗೌರವ ಡಾಕ್ಟರೇಟನ್ನು ನೀಡಬೇಕು ಅನ್ನೋ ಮಹದಾಸೆಯಿಂದ ವಿಶ್ವವಿದ್ಯಾಲಯ 22/1/25ರಂದು ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಸಾಹೇಬರು ಅವತ್ತು ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡಲಿದ್ದಾರೆ. ಇದು ನಮಗೆ ಹರ್ಷದಾಯಕ ಒಂದು ಸಂಗತಿ. ನಮ್ಮ ಸಾಧನೆಗಳೆಂದರೆ ಈ ವರ್ಷ ಒಂದು 5 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಶೇಂಗಾದಲ್ಲಿ, ಹಲಸಂದಿಯಲ್ಲಿ, ತಂಬಾಕಿನಲ್ಲಿ, ರಾಗಿನಲ್ಲಿ ಹೊಸ ತಳಿ, ಭತ್ತದಲ್ಲಿ ಸಹ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಈ ವರ್ಷ 2 ಪೇಟೆಂಟ್ಗಳು ನಮಗೆ ಬಂದಿದೆ. ಒಂದು ಮೆಣಸಿನಕಾಯಲ್ಲಿ ಡಬಲ್ ಅಪ್ಲೈಡ್ ಉತ್ಪಾದನೆಗೆ ಮತ್ತು ಶೇಂಗಾದ ಯಾಂತ್ರೀಕೃತ ಬೀಜವನ್ನು ಸಪರೇಟ್ ಮಾಡಲಿಕ್ಕೆ ಒಂದು ಪೇಟೆಂಟನ್ನು ಬಂದಿದೆ. ಈ ವರ್ಷ ನಾವು 4 ಹಲಸಿನ ತಳಿಗಳನ್ನು ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಪ್ರಾಧಿಕಾರದ ಅಡಿಯಲ್ಲಿ ನಾವು ನೋಂದಾಯಿಸಿದ್ದೇವೆ. ಈ ವರ್ಷ ನಾವು ಮುಖ್ಯವಾಗಿ ಡ್ರೋನ್ನ ಎಲ್ಲ ವಿಧದ ತರಬೇತಿಗಳನ್ನು ನಾವು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ರೈತರ ಮಕ್ಕಳಿಗೆ, SC STಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಯುವಕರಿಗೆ ಈ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಡ್ರೋನ್ನಲ್ಲಿ ಯಾವ್ಯಾವುದು ಸಂಶೋಧನೆ ಮಾಡಬೇಕಾಯಿತು, ರಾಸಾಯನಿಕ ಗೊಬ್ಬರಗಳನ್ನು ಯಾವ ಥರ ಸ್ಪ್ರೇ ಮಾಡೋದು, ಕಳೆನಾಶಕಗಳನ್ನು ಸ್ಪ್ರೇ ಮಾಡುವುದು, ಔಷಧಿಗಳನ್ನು ಸ್ಪ್ರೇ ಮಾಡೋಕ್ಕೆ ಸಮಗ್ರವಾದ ಸಂಶೋಧನೆಯನ್ನು ನಾವು ಡ್ರೋನ್ನಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ಇಂಧನದ ಕೊರತೆ ಆಗ್ಬೋದು ಅಂತೇಳಿ
ಜೈವಿಕ ಇಂಧನದಿಂದ ಹೊರತಾಗಿರುವ ಒಂದು ಘಟಕವನ್ನು ನಮ್ಮ ಇರುವಕ್ಕಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ವರ್ಷ 3 ಸ್ಟಾರ್ಟಪ್ಸ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಟಾರ್ಟ್ ಆಗಿದ್ವಿ. ಭೂಮಿ ಅಗ್ರಿ ಅಂತ ಒಂದು ಅರೆಕಾ ಎಲೆಗಳಿಂದ ನಾವು ಈ ಥರ ಬ್ಯಾಗನ್ನು ಮಾಡ್ಬೋದು, ಅದಕ್ಕೆ ಒಬ್ಬರಿಗೆ ಸ್ಟಾರ್ಟಪ್ಸ್ಗೆ ನಾವು ಕೊಟ್ಟಿದ್ದೇವೆ. ಮತ್ತು ಅಣಬೆಯಿಂದ ಜ್ಯೂಸು, ಜಾಮು, ಜೆಲ್ಲಿ ಮಾಡೋ ಒಂದು ತರಬೇತಿಗೆ ಕೊಟ್ಟಿದ್ದೇವೆ. ಅದೇ ಅಲ್ಲದೆ ನಮ್ಮ ವಿದ್ಯಾರ್ಥಿ, ನಮ್ಮ 2ನೇ ವರ್ಷದ ವಿದ್ಯಾರ್ಥಿಗೆ 5 ಲಕ್ಷ ಸರ್ಕಾರ ಕೊಟ್ಟಿದೆ. ಅವನು ಒಂದು ಗಮ್ಮನ್ನು ಮಾಡಿಬಿಟ್ಟು ಅಲ್ಲಿ ಖಾದ್ಯವನ್ನು ತಯಾರು ಮಾಡಲಿಕ್ಕೆ ಒಂದು 5 ಲಕ್ಷಗಳ ಅವಕಾಶ ಇದೆ. ಅವರಿಗೆ ನಾವು ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಕೊಟ್ಟಿದ್ದೇವೆ. ವಿಸ್ತರಣೆಗೆ ಬಂದರೆ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ 18-10-24ರಿಂದ 21-24ರವರೆಗೆ 4 ದಿನಗಳ ನಾವು ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಮಾಡಿದ್ವಿ. ಇದು ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಆಯೋಜನೆ ಮಾಡಿದ್ವಿ. ಇಲ್ಲಿ ಸುಮಾರು ಎಲ್ಲ 7 ಜಿಲ್ಲೆಗಳ ಎಲ್ಲ ರೈತ ಬಾಂಧವರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು. ಇಲ್ಲಿ ಒಟ್ಟು 28 ರೈತರಿಗೆ ಪ್ರಶಸ್ತಿಯನ್ನು ಕೊಟ್ಟು, ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ. ನಾವು ಹೋದನೇ ವರ್ಷ 300 ರೈತ ತರಬೇತಿ ಮಾಡಿದ್ವಿ. ಸುಮಾರು 13,000 ರೈತ ಮತ್ತು ರೈತ ಮಹಿಳೆಯರಿಗೆ, ಯುವಜನರಿಗೆ ಅನೇಕ ವಿಚಾರಗಳಲ್ಲಿ ತರಬೇತಿಯನ್ನು ನಾವು ನೀಡಿದ್ದೇವೆ. 28 ತಂತ್ರಜ್ಞಾನ ಪರಿಶೀಲನಾ ಪ್ರಯೋಗಗಳನ್ನು ಮಾಡಿದ್ದೇವೆ. 87 ರೈತರ ಕ್ಷೇತ್ರಗಳಲ್ಲಿ ಇದನ್ನು ಮಾಡಿದ್ದೇವೆ. 95 ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದೇವೆ. ಒಟ್ಟು 650 ರೈತರು ಇದರ ಫಲಾನುಭವಿಗಳಾಗಿದ್ದಾರೆ. ಒಟ್ಟು ಕ್ಷೇತ್ರೋತ್ಸವ, ಗುಂಪು ಚರ್ಚೆ, ರೈತರ ಭೇಟಿ, ಕ್ಷೇತ್ರ ಭೇಟಿ, ದೂರವಾಣಿ ಕರೆ, ರೇಡಿಯೋ, ಟಿವಿ ಕಾರ್ಯಕ್ರಮ, ಕೃಷಿ ಮೇಳ, SMS, ಮಣ್ಣಿನ ವಿಶ್ಲೇಷಣೆ, ನೀರಿನ ವಿಶ್ಲೇಷಣೆ, ಒಟ್ಟು 5.5 ಲಕ್ಷ ರೈತರಿಗೆ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಅವ್ರನ್ನ ತಲುಪಿಸಲು ನಾವು ಸಾಧ್ಯವಾಗಿದ್ದೇವೆ.